ಕಾಲವು ಕಳೆಯುವ ಗಂಟ ನನ್ನ ಸಂಗಡ ಇರು. ನಿನಗೊಂದು ಗುಟ್ಟಾದ ವಿಚಾರವನ್ನು ತಿಳಿಸುವೆನು. ಪರಮಾತ್ಮ ಪರಮಾತ್ಮ ಹರೇ ಪಾವನ ಪರಮಾತ್ಮ ಪಾಮರಾನೋಳು ಕೃಪೆಯ ಪಾಮರಾನೋಳು ಕೃಪೆಯ ತೋರಿದೆ ಸ್ವಾಮಿ ಪರಮಾತ್ಮ ಹರೇ ಪಾವನ ಪರಮಾತ್ಮ ಮನುಜನ ಬಾಳಿಸಿದೆ ಕುಲಗೋತ್ರವಿಲ್ಲದ ಮನುಜನ ಬಾಳಿಸಿದೆ ದೇವ ದೇವಾನೆ ಪಾಠ ಪರಮಾತ್ಮ ಹರೇ ಪಾವನ ಪರಮಾತ್ಮ ಬಳಲಿದ್ದರಿಂದ ಐತೆ ಸಾಯಂಕಾಲ ಮಾಡಿ ಬಳಲಿದ್ದೇನೈ ಸ್ವಾಮಿ ಚರಳವಾ ಪರಮಾತ್ಮ ಬಳಲಿದ್ದೇನೈ ಸ್ವಾಮಿ ಚರಳವಾ ವಿಳೆಯೋಳು ದೇವಾನೆ ಪರಮಾತ್ಮ ಪಾವನ ಪರಮಾತ್ಮ ಮಹಾಮಹಿಮನಾದ ನೀನು ಕುಲವೀನನಾದ ನನ್ನನ್ನು ಎಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೇ ಕರ್ಣ. ಪರಮಾತ್ಮ, ನಾನೆಂತಿದರೂ ಓರ್ವ ಸೂತಪುತ್ರನೆಂಬ ವಿಚಾರವು ಈ ಪ್ರಪಂಚವೇ ಬಲ್ಲದಲ್ಲ ಪರಮಾತ್ಮ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು, ಹೇಳುವುದನ್ನು ಕೇಳು. ಪರಮಾತ್ಮ, ನನ್ನ ಪ್ರಿಯ ಸಂತೋಷದಿ ಆಲಿಸುತ್ತೀಯ. ಪರಮಾತ್ಮ, ನನ್ನ ನುಡಿಯ ಸಂತೋಷದಿ ಆಲಿಸುತ್ತೀಯ. ಮಾಲತಿಯ
ಪರಮಾತ್ಮ, ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ ಪರಮಾತ್ಮ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣದ್ವಾರ, ನಿನ್ನ ಜನನ ಕರ್ಣದ್ವಾರ, ಬೆಳೆದೆ ಗಂಗಾ ನದಿಯ ತೀರ. ನಮದೇಯನಂದಾನ ಶೂರ, ನಮದೇಯನಂದಾನ ಶೂರ, ಸುಗದಿ ಬಾಳೈ ಬಾರ ಕರ್ಣ, ಸುಗದಿ ಬಾಳೈ ಬಾರ ಕರ್ಣ. ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯ ಸುವರ, ಕುಂತಿ ಮಾತೆಯ ಸುವರ, ವೀರವರ ರವಿಕುವರ, ವೀರವರ ರವಿಕುವರ. ಪರಮಾತ್ಮ, ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶವು. ಆ ಸೂರ್ಯನೇ ನಿನ್ನ ಜನಕನು ಕರ್ಣ. ಕುಂತಿದೇವಿಯು ನಿನ್ನ ತಾಯಿಯು. ಏಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು ಕರ್ಣ. ಪರಮಾತ್ಮ, ಕರ್ಣ, ದೇವಾ ಸೋದನೆಯೇ ಶಾಪ, ಪಾಪಿಯಾಗಿ ಪ್ರತಾಪ ಕಿಡಾದೆ ಸೋದನೆಯೇ ಶಾಪ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು, ಬಹುದಿನ ನೊಂದೆ ಬಂಧುಗಳಾರೆಂದು, ಇಂದು ವರ್ಧನ ಹಬ್ಬ ನಿಂದನೆಯ ನಿಂದೆ. ಪರಮಾತ್ಮ, ಇಂದು ವರ್ಧನ ಹಬ್ಬ ನಿಂದನೆಯ ನಿಂದೆ, ಬಂದ ವಿಮೋಚನ ಮಾನವ ಹರಿಯ ದೇವಾ ಸೋದನೆಯೇ ಶ್ಯಾಮ, ಪಾಪಿಯಾಗಿ ಪ್ರತಾಪ ಗಿಡಾದೆ ಸೋದನೆಯೇ ಶ್ಯಾಮ. ವಿಧಿ ಶಾಪ, ವಿಧಿ ಶಾಪ. ಪರಮಾತ್ಮ, ಜಲುಮರಾಶದ ಅಂತರವರಿತು, ಜಲುಮರಾಶದ ಅಂತರವರಿತು, ಜಲುಮಧಾತೆಯ ನಿರ್ಣಯವರಿತೋ. ಕೃಷ್ಣ ಕೃಷ್ಣ ಜಲುಮರಾಶದ ಅಂತರವರಿತು, ಜನ್ಮದಾತೆಯ ನಿರ್ಣಯವರಿತು. ಈಗಿಸಲೇ ಪರಿ ಸಹಜರ ಸಮಗೂಡಿ. ಈಗಿಸಲೇ ಪರಿ ಸಹಜರ ಸಮಗೂಡಿ, ಪಾತಕಿ ವನ ಸಂಕಟಕಾರ ದೇವಾ ಸೋದನೆಯೇ ಶಾಪ. ಪಾಪಿಯಾಗಿ ಪ್ರತಾಪ ಕಿಡಾದೆ
ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಈಗ ತಿಳಿಯಿತು. ಇದು ಯುದ್ಧದ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸಲು ಬಂದಿರುವೆಯಾ ಪರಮಾತ್ಮ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರೋಪದೇಶವನ್ನು ಪಡೆದು ಅವು ಫಲಿಸುವವೋ ಇಲ್ಲವೋ ಎಂದು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಕೂಡಲೇ ನೀನು ಕರ್ಣದಲ್ಲಿ ಜನಿಸಿದೆ ಕರ್ಣ. ಆಕೆಯು ಲೋಕೋಪವಾದಕ್ಕೆ ಎದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಒಬ್ಬ ಸೂತನ ಕೈಗೆ ಸಿಕ್ಕಿದೆ. ಆತನು ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಸಲುಹಿದನು. ಈಗಲೂ ನನ್ನೊಡನೆ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಗಿ ಸಕಲ ಸಾಮಂತ ರಾಜರುಗಳಿಂದ ಓಲೈಸಿಕೊಳ್ಳುತ್ತಾ ಧರ್ಮದಿಂದ ಸಿಂಹಾಸನವೇರಿ ರಾಜ್ಯಭಾರ ಮಾಡುವಂತೆ ನನ್ನೊಡನೆ ಬಾ ಕರ್ಣ. ಪರಮಾತ್ಮ, 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 ತಾವು ಹೇಳುತ್ತಿರುವ ಮಾತು ಆಶ್ಚರ್ಯಕರವಾಗಿರುವುದಲ್ಲ. ಹಾ ಭೀಮಾರ್ಜುನರು ನನ್ನನ್ನು ನೋಡಿದಾಗಲಲ್ಲ ಸೂತ ನೀಚ ವೀಣಕುಲದವನೆಂದು ಈ ಆಡಿಸಿದರಲ್ಲ, ನಾನಿಂಥವನೆಂಬ ವಿಚಾರ ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ. ನೀನಿಂಥವನೆಂಬ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವೂ ಸಹ ತಿಳಿಯದು. ಆ ಲೋಕೈಕ ವೀರರಾದ ಆ ಪಾಂಡವರಿಗೂ ಸಹ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನನ್ನನ್ನು ಕುರಿತು, ಕೃಷ್ಣ, ಈ ಕರ್ಣನ್ಯಾರು? ಈತನನ್ನು ನೋಡಿದಾಗಲೆಲ್ಲ ನನಗೊಂದು ರೀತಿ ಪ್ರೀತಿ ವಾತ್ಸಲ್ಯ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಆಗ ನೀನಿಂಥವನೆಂಬ ವಿಚಾರವನ್ನು ಇದುವರೆಗೂ ಸಹ ತಿಳಿಸಲಿಲ್ಲ. ಈಗ ತಾನೇ ತಿಳಿಸಿ ಬಂದಿರುವೆನು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಲು ಬಹಳ ಉತ್ಸಾಹದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬರಲೇ? ಮಾಧಾಗ್ನೆ ಪರಮಾತ್ಮ. ಓಹೋ, ಆಹಾ, ಪರಮಾತ್ಮನು ಅಸತ್ಯವನ್ನು ಹಾಡತಕ್ಕವನಲ್ಲ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನುಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೈನನು ನನ್ನ ಸಹೋದರನೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ ಕುಂತಿದೇವಿ ಮಾದ್ರಿ ದೇವಿಯು ನನ್ನ ಜನನಿ ಜನಕರೇ. ಸಾವಿರಾನೆ ಬಲವುಳ್ಳಾದ ರುದ್ರಾಂಶ ಸಂಭೂತನಾದ ಯಾರೊಡನೆ ವಿದ್ಯೆಗೆ ನಿಂತರೂ ಅಪಜಯನು ಹೊಂದದ ಆ ಪರಮ ವೈರಿ ಎಂದೆನಿಸಿದ ಆ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ. ನಿನ್ನ ಶಿರಸು ಈ ಭೂಮಿ ಮೇಲೆ ಬಿದ್ದು ರಕ್ತದ ಮುಡಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ನಾನು ಹೇಗೆ ನೋಡಲಿ? ಯಾವ ಪೂರ್ವದ ಫಲವಾಗಿ ಅಪಾರವಾದ ವೃಕ್ಷಕ್ಕೆ ಸಿಲುಕಿ ಚಿಕ್ಕಂದ ದೇಹಕ್ಕೆ ಬೆಂಕಿ ಕೆಂಡವನ್ನೇ ತುಂಬಿಕೊಳ್ಳುತ್ತಾ ಸಾಧ್ಯವೇ? ಪಾಪಿಕರ್ಣ, ಪಾಂಡುಪುತ್ರರಾಗಿ ಜನಿಸಿ ಆ ಪಾಂಡವರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ ಪರಮಾತ್ಮ. ಕೊಲ್ಲಲೇ ಪಾಂಡು ಕುಮಾರರನ್ನ, ಕೊಲ್ಲಲೇ ತುರದೋಳ್ ತಮ್ಮಂದಿರಂ ನಾಂ ಕೊಲ್ಲುದೇ. ಕೊಲ್ಲಲಾಗದೆ ನಾಂ ಬಿಟ್ಟೊಡೆ ಕೌರವೇಶ್ವರನಿಗೆ ಇಳೆಯೋಳ್ ಸುಖ ಸಂಪತ್ತಿಂದ ಆಳ್ವರೇ. ಜಲದಿಂಪಾರ್ಧಲರುಂಡವೊಂದರಿದು ಮೊಸ್ವಾಮಿಗೆ ಆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ಆನಂದವಂ ಸಲ್ಲಿಸಕ್ಕಾಗದೆ ಪಾರ್ಥನ ಘೋರ ಸರಣಕ್ಕೆ ನಾಂ ತುತ್ತಾಗಲೇ.
ಕಾಂತೆ ಎನಿಸಿದ ಚಿಂತೆ ಐವರ ಕಾಂತೆ ಎನಿಸಿದ ಚಿಂತೆ ತಳದ ಪರಿಮಳ ಸವಿಸಿದ ಜೀವ ತಳದ ಪರಿಮಳ ಸವಿಸಿದ ಜೀವ ಕಾಮೇಶ ತಡುಚಿದ ನಿರವ ಕಾಮೇಶ ತಡುಚಿದ ನಿರವ ಜನಿಸುವುದನ ವರದ ನಿರಾತ ಕಲುಷಿತ ಮನದ ವ್ಯಾಕುಲದ ಜನಿಸುವುದನ ವರದ ಜನಿಸುವುದನ ವರದ ಜನಿಸುವುದನ ವರದ ಹೇ ಕೃಷ್ಣ ದೀನ ದಯಾನಿಧಿ ವಾಸುದೇವ ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರಿರುವುದು ಆತ್ಮ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು ನಾನು ಕೈ ಹಿಡಿದ ಆ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದೂತದಲ್ಲಿ ಪಡವಾಗಿಟ್ಟು ಸೋತರು ಅಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರಕ್ಷಮಕ್ಷಮ ಪಾಪಿಯಾದ ದುಶ್ಯಾಸನದ ಅವಮಾನಿತಳಾದೆನು ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷಕಿಯಂತೆ ಕಾಡಿಂದ ಕಾಡಿಗೂ ಹರಿದಿದ್ದಾಯಿತು ಕದ್ದ ಕಳ್ಳಿಯಂತೆ ತಲೆಮರೆಸಿಕೊಂಡು ಕೀಚಕನ ಭಂಗವನ್ನು ಸಹಿಸಿದ್ದಾಯಿತು ಅಷ್ಟು ಆಯಿತು ಇನ್ನಾದರೂ ನನ್ನ ಕಷ್ಟಗಳು ಕಳೆದವಲ್ಲ ಎಂದು ಕೊನೆಗೆರಡು ದಿನಗಳಾದರೂ ಸುಖವಾಗಿರೋಣವೆಂದಿರಿ ಹೆಜ್ಜೆ ಹೆಜ್ಜೆಗೂ ಅಪಮಾನವೇ ಛೇ ವಿಧಾತ ಈ ದ್ರೌಪದಿಯ ಲಲಾಟದಲ್ಲಿ ಎಂತಹ ಕರ್ಮಕತೆಯನ್ನು ಬರೆದಿಯೋ ಕಾರಣನಲ್ಲ ಏಕೆ ಏಕೆ ರೋಗಿಸುತ್ತಿರುವೆ ಯಾಕೆ ರೋಗಿಪೆ ಕರುಣಿ ಮನೆಯಲ್ಲಿ ಯಾಕೆ ರೋಗಿಪೆ ಬಿಡು ಬಿಡು ನಿನ್ನೆಯ ಹಾಡಲ ಮನೆಯಲ್ಲಿ ಕರುಕರವಡಲು ಬಿಡು ನಿನ್ನೆಯ ಹಾಡಲ ಮನೆಯಲ್ಲಿ ಕರುಕರವಡಲು ಭಕ್ಷಿಸುಗೈ ಮಧೊಂದ ಕಳರ ಭಕ್ಷಿಸುಗೈ ಮಧೊಂದ ಕಳರ ಮಕ್ಕಳಾಗಲಿ ಬಿಡಿ ಬಿಡಿ ಚಿಂತೆಯ ಏಕೆ ರೋಗಿಪೆ ತರುಣಿ ಮಣಿಯಲಿ ಏಕೆ ರೋಗಿಪೆ ಅಕ್ಕನಾಭಿಯ ಮೀರಿ ಶ್ರೀಗರಿ ಕುಲಪುರ ಸೇರಿ ಅಕ್ಕನಾಭಿಯ ಮೀರಿ ಶ್ರೀಗರಿ ಕುಲಪುರ ಸೇರಿ ಭಕ್ಷಿಸುಗೈ ಮಧೊಂದು ಕಳರ ಬಿಡಿ ಬಿಡಿ ಚಿಂತೆಯ ಏಕೆ ರೋಗಿಪೆ ತರುಣಿ ಬಣಿಯು ನೀ ಏಕೆ ರೋಗಿಪೆ ಏಕೆ ರೋಗಿಪೆ ಅರಬೇಡ ಪಾಂಚಾಲಿ ಅರಬೇಡ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ಸ್ವರೂಪರಾದ ಋಷಿಗಳ ಆಜ್ಞೆ ಪತ್ನಿಯನ್ನು ದೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇ ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು ಅಣ್ಣನ ಒಂದು ದಿನದ ಹವ್ಯಕಂದಾದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ ಪಾಂಚಾಲಿ ಅಣ್ಣನ ಅಪರಾಧವನ್ನು ಕ್ಷಮಿಸಿಡುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ ಆದದ್ದು ಆಗಿ ಹೋಯಿತು ಅದನ್ನು ಮರೆತು ಬಿಡು ಪಾಂಚಾಲಿ ಈ ದಿನ ನಿನ್ನ ಚಿಂತೆಗೆ ಕಾರಣವೆಂದು ತಿಳಿಸಬಾರದೆ ತಿಳಿಸಬೇಕು ಸ್ವಾಮಿ ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು ಎಷ್ಟೇ ಆದ್ರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲ ಅದು ಇಂದಿನ ಮಾತು ಈಗ ನಾನು ಆಜ್ಞಾಧಾರಕನಲ್ಲ ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾವನೆ ತೊಡಗಲಿ ಆ ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುತ್ತಿರುವೆನು ಧರ್ಮ ಪಾರಾಯಣನಾದ ಕೃಷ್ಣನು ದುರ್ಯೋಧನ ಅಂತ ಅಪರಾಧಗಳನ್ನು ಕ್ಷಮಿಸಬಹುದು ಸಹಿಸಬಹುದು ಆದರೆ ಇನ್ನೊಂದುಗಳಿಗೂ ನಾನು ಸಹಿಸತಕ್ಕವನಲ್ಲ ಅದರಲ್ಲಿ ಈ ದಿನ ನಿನ್ನ ಚಿಂತೆಗೆ ಕಾರಣವೇನು ತಿಳಿಸು ಈ ದಿನ ನಾನು
ಹಸ್ತಿನಾಪುರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನಾದ ಭಾನುಮತಿಯು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿದ್ರು, ಇನ್ನೇನು ಸಂಧಿ ಆಗುವುದು, ಆಗಲಾದ್ರೂ ಈ ನಿನ್ನ ಬೆಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಹೇಳಿ ಪರಿಹಸಿ ಮಾಡಿ ನಕ್ಕಳು ಸ್ವಾಮಿ. ಪುನಃ ದುರ್ಯೋಧನನ ಸಂಧಿಯ ಪ್ರಯತ್ನ. ಹಾಗಾದರೆ ನನ್ನ ಸಂದೇಶವು ನಿಜವಾಯಿತು. ಅರ್ಜುನನು ದ್ವಾರಕ್ಕೆ ಹಿಂದಿರಿದಾಗಲೇ ಈಗಾಗಬಹುದೆಂದು ನಾನು ಭಾವಿಸಿದ್ದನು. ಅದಿರಲಿ, ಆ ದುರಂಕಾರಿ ದುರ್ಯೋಧನ ಪತ್ನಿ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವ. ಬಾಬು ಬಾಬು ಪಾಂಚಾಲಿ, ಒಳ್ಳೆ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆ. ನೆನಪಿದೆಯೇ ಸ್ವಾಮಿ? ಇಂದೊಂದು ದಿನ ನನ್ನ ಈ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲ ಅಂತಹ ಕಾಳರಾತ್ರಿಯನ್ನು ಸಂಭವಿಸ್ತೀರಿ ಮತ್ತೆ ಹೇಳಿದ್ರಿ. ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪನೆ. ನಾನು ಇದ್ದವನು ಆತರಿಂದ ಬಯಸುತ್ತಿದ್ದೇನೆ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದರೂ ಸುಮ್ಮನೆ ಇಚ್ಛಿಸಿದ್ರೆ ಏನಾಗೋದು? ಎಷ್ಟೇ ಆದ್ರೂ ನೀವು ಅಣ್ಣನ ಆಜ್ಞಾಧಾರಕರಲ್ಲವೇ? ದುರ್ಬಲ ಕೌರವರನ್ನು ಮರಣಗೊಳಿಸದ ದರಿಯಲ್ಲಿರಲು ಬಿಡುವೆನೆ. ದುರ್ಬಲ ಕೌರವರನ್ನು ಮರಣಗೊಳಿಸದ ದರಿಯಲ್ಲಿರಲು ಬಿಡುವೆನೆ. ನಡೆದವರ ರಕ್ತಪಾನ ಮಾಡದಿರುವೆನೆ. ನಡೆದವರ ರಕ್ತಪಾನ ಮಾಡದಿರುವೆನೆ. ಭಕ್ತಿಯ ಮುಡಿ ಮುಟ್ಟಿದವರ ಕೊಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ. ಪಾದದಿ ಮೆಟ್ಟಿಕೊಳ್ಳುವೆ. ಗರ್ವದಿ ಕಡೆ ತಟ್ಟಿದವರ ಕುಟ್ಟಿಕೊಳ್ಳುವೆ. ಗರಿಯಲ್ಲಿ ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಗರಿಯಲ್ಲಿರಲು ಬಿಡುವೆನೆ. ನಡೆದವರ ರಕ್ತಪಾನ ಮಾಡದಿರುವೆನೆ. ನಡೆದವರ ರಕ್ತಪಾನ ಮಾಡದಿರುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ನೋಡುವಣ್ಣ, ಅಗ್ರಜನ ವಿಚಾರವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಈತನನ್ನು ಸಮಾಧಾನ ಮಾಡಲು ನಿನ್ನಿಂದ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ ಅಣ್ಣ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು. ಈ ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು ತೋರುತ್ತಿರುವುದು. ಅರ್ಜುನ, ಪರಮಾತ್ಮ, ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಸಹೋದರನ ಕೋಪವನ್ನು ಸಮನ ಮಾಡುವುದು ನನಗೆ ದುಸ್ಸಾಹಸವೆನಿಸುತ್ತಿರುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರಿಗೋದಲ್ಲಿ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡಲಿಲ್ಲವೇ ಸ್ವಾಮಿ? ದ್ರೌಪದಿ, ಅಗ್ರಜ, ಭೀಮಸೇನ, ಈಗ ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಸರಿಯಾದ ಸಮಯಕ್ಕೆ ಬಂದಿರಿ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದೆರಡು ಮಾತನ್ನು ತಿಳಿಸಬೇಕೆಂದಿದ್ದರು. ಅದನ್ನು ಈಗಲೇ ಹೇಳಿದರೆ ಕೇಳು. ಈ ಸಂಜೆ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಭವಿಸಬಹುದು. ಆದರೆ ಈ ದಾಸ್ಯವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವರು. ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಸಂಧಿ ಎಂದು ಭಿಕ್ಷೆಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಅರ್ಜುನನು ಅನುಭವಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯವೃತ್ತಿಯನ್ನು ಪಾಂಡವರ ಕಂಕವೆಂದು ಭಾವಿಸುವರು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ, ಅರ್ಜುನನ ಸಹಾಯವನ್ನಾಗಲಿ, ನಕುಲ ಸಹದೇವರ ಬೆಂಬಲವನ್ನಾಗಲಿ
ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು. ಹುಡುಕುನವರೆಲ್ಲ ಸಮೂಲನ ನಾಶ ಮಾಡಬಹುದು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡ್ತೀರಿ. ನಾನು ನನಗೆ ತೋರಿಸಲು ನಾನು ಮಾಡುವುದು. ಭೀಮಸೇನ, ಮನದಿ ಅನುಜ ಬಿಡು ಕೋಪವ ಮನದಿ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ದುಡುಕಿ ಸಮರ ಬಯಸುವುದನುಚಿತ ದುಡುಕಿ ಸಮರ ಬಯಸುವುದನುಚಿತ ಬಿಡು ಕೋಪವ ಮನದಿ ಸಹೋದರ ಬಿಡು ಕೋಪವ ಮನದಿ ಅಡದಿ ಪಂಚಾಲಿಯ ಬಿರುಮುಡಿ ಶಾಸ್ತ್ರವು ಅಡದಿ ಪಂಚಾಲಿಯ ಬಿರುಮುಡಿ ಶಾಸ್ತ್ರವು ಗುರು ಸಂಜಾತರ ಕೆರಳಿಸದಿರುವುದೇ ಗುರು ಸಂಜಾತರ ಕೆರಳಿಸದಿರುವುದೇ ತಾಳಿದವನು ಮುಂದೆ ಬಾಳಿದನು ಎಂಬ ತಾಳಿದವನು ಮುಂದೆ ಬಾಳಿದನು ಎಂಬ ಹಿರಿಯರ ವಾಣಿಯ ಬಯಸುವುದನುಚಿತ ಹಿರಿಯರ ವಾಣಿಯ ಬಯಸುವುದನುಚಿತ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ. ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಪಾಂಚಾಲಿ, ಧರ್ಮ ಧರ್ಮವೆಂದು ಹಬ್ಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವಾದ ಕಾರ್ಯವೇ ಅಲ್ಲವೇ? ಕೋಪ ಬೇಡವಣ್ಣ. ಪಾಂಚಾಲಿ, ಕಾಂತಾಮಣಿ ನಿಶ್ಚಿಂತಳಾಗು ಕಾಂತಾಮಣಿ ಧರ್ಮದ ಯುದ್ಧವು ನಿರ್ಮಲಾತ್ಮಕವ ಧರ್ಮದ ಯುದ್ಧವು ನಿರ್ಮಲಾತ್ಮಕವ ಧರ್ಮವಿಲ್ಲದಂತೆ ಮರ್ಮವಿಲ್ಲದಂತೆ ನಿಶ್ಚಿಂತಳಾಗು ಕಾಂತಾಮಣಿ ನಿಶ್ಚಿಂತಳಾಗು ಕಾಂತಾಮಣಿ. ಪ್ರಿಯ ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯೂ ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮ ಎಂಬುದು ನಿನ್ನನ್ನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೊದಗಿರುವ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತನನ್ನು ಕಳುಹಿಸಲು ಇದೇನು ಮದುವೆ ಔತಣವೋ ಹೇಗೆ? ಆ ದುರುಳ ದುಶ್ಯಾಸನು ನಿಮ್ಮಗಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವುದು. ನಮ್ಮ ಅಣ್ಣನಾದ ಕೃಷ್ಣ ಪರಮಾತ್ಮನನ್ನು ಪುನಃ ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎಂಬುದೇ ನನ್ನ ಚಿಂತಿಸ್ತಾನೆ. ಪಾಂಚಾಲಿ, ದುಗುಡವಿದೇಕೆ ಕಾಣೆ ದುಗುಡವಿದೇಕೆ ಕಾಣೆ ಪರನಿಂದಯಮಾನ ಕೊರಗುವುದನುಚಿತ ಕರುಣಿ
ಆಜ್ಞೆಯ ಅನುಸರಿಸುತ್ತ ನಾವು ಪ್ರಿಯ ಶಾಂತಳಾಗೆ ಕರುಣಾಗಿದೆ ಕಾಂತಿ ದುಗುಡಾವಿದೆ ಕಾಂತಿ. ದ್ರೌಪದಿ, ನೀನು ಈ ರೀತಿ ದುಡುಕಿ ಮಾತನಾಡುವುದು ಸರಿಯಿಲ್ಲ. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಏನೀ ಕೋಲಾಹಲ? ಮಹಾರಾಜರಿಗೆ ಜಯವಾಗಲಿ. ಚಾರಣೆ, ಸಮಾಚಾರವೇನು? ಕೃಷ್ಣ ಪರಮಾತ್ಮನು ಬರುತ್ತಿರುವರು. ಅವರನ್ನು ರಾಜ ಮರ್ಯಾದೆಯಿಂದ ಬರಮಾಡ್ತಕ್ಕದ್ದು. ಪಾಂಚಾಲಿ, ಹಾ? ನಾನಿಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ ನಾನು ಮಾಡುವನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ ಸ್ವಾಮಿ. ಕೃಷ್ಣ ಪರಮಾತ್ಮನು ಹಿತ್ತಲಿ ಬರುವಂತಿರು. ಅವರಿಂದ ಸಮಯ ಸಮಾಚಾರವನ್ನು ತಿಳಿದ ಬಳಿಕ ತಮ್ಮ ಇಷ್ಟವಿದ್ದಂತೆ ಮಾಡುವಿರಿ. ನಾವೆಲ್ಲರೂ ಪರಮಾತ್ಮನನ್ನು ಧ್ಯಾನಿಸೋಣ. ನಾವೆಲ್ಲರೂ ಪರಮಾತ್ಮನನ್ನು ಧ್ಯಾನಿಸೋಣ. ನಂದ ನಂದ ಗೋವಿಂದ ಕಾಯೋ ಹರಿಕೃತಾನಂದ, ಗೋವಿಂದ ಹರಿಕೃತಾನಂದ. ನಂದ ನಂದ ಗೋವಿಂದ ಕಾಯೋ ಹರಿಕೃತಾನಂದ, ಮುಕುಂದ ಹರಿಕೃತಾನಂದ. ಹರಿಲಿ ಬಾರೈ ದರ್ಶನ ತೋರೈ, ಹರಿಲಿ ಬಾರೈ ದರ್ಶನ ತೋರೈ, ನಿನ್ನನ್ನು ಬೇಡುವೆವು. ಆರಾಧಿಸುತ್ತ ತಾರಾರಾಧಿಸುತ್ತ ನಿನ್ನನ್ನು ಬೇಡುವೆವು, ನಿನ್ನನ್ನು ಬೇಡುವೆವು. ನಂದ ನಂದ ಗೋವಿಂದ ಕಾಯೋ ಹರಿಕೃತಾನಂದ, ಗೋವಿಂದ ಹರಿಕೃತಾನಂದ. ಪರಮಾತ್ಮ ಕಾಪಾಡು ಕಾಪಾಡು.
ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ತಾವು ಓದ ಕಾರ್ಯವೂ ಏನಾಯಿತು? ಹೋದವರು ಯಾರು? ಪರಮಾತ್ಮ. ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾದ ರೀತಿಯಲ್ಲಿ ನಡೆಯಿತು. ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷ ವರ್ತನೆ ಪುರಸ್ಕಾರ ಫಲವನ್ನು ನೀವೇ ಬಂಧಿಸ್ರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಯಿಯ ಪರಮಾತ್ಮ, ಓದ ಕಾರ್ಯವೂ ಏನಾಯಿತು? ಹೋದವರು ಯಾರು? ಪರಮಾತ್ಮ. ಕೃಷ್ಣನಲ್ಲವೇ? ಎಲ್ಲವೂ ಸಮರ್ಪಕವಾದ ರೀತಿಯಲ್ಲಿ ನಡೆಯಿತು. ಸಂಧಿ ವಿಚಾರವೂ ನಡೆಯಿತಷ್ಟೇ. ನಡೆಯಿತು ನಡೆಯಿತು. ಕೃಷ್ಣ, ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಹೋಗಿದ್ದು ಅದಕ್ಕಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆದೊಟ್ಟನು. ಈಗ ಸಂಧಿಯ ನೆಪದಿಂದ ನಮ್ಮೈವರೆಗೂ ಸೀರೆ ಅನಿಸುತ್ತಿರುವೆಯೋ? ಯಾದವಾಗ್ನಿ, ಈ ಪಾಂಡುಪುತ್ರರ ಮೇಲೆ ನಿನಗೆ ಏಕ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಇಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ಸಾವುದಾನದಿಂದ ನನ್ನ ಮಾತನ್ನು ಕೇಳು. ಇದೇ ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಚಾರವಾಗಿರುವುದು ಭೀಮಸೇನ. ಕೃಷ್ಣ, ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದಯ್ಯ. ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಕೃಷ್ಣ, ಹೇಳಿ ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದಂತೆಯೇ ಹೇಳಿಬಿಡು. ಆಗುವುದಿಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟು ಭಯವಾಗುವುದಪ್ಪ. ಈ ಪ್ರಯಾಸವೇಗೆ ಕೃಷ್ಣ? ಇದು ಪರ್ಯಾಸ್ಯವಲ್ಲ. ನಿನ್ನನ್ನು ಕಂಡರೆ ನನಗೆ ಅಷ್ಟು ಭಯವಾಗುವುದು. ಅದನ್ನು ಕೇಳುವ ಇಚ್ಛೆ ಇದ್ದರೆ ನಿನ್ನ ಗದೆಯನ್ನು ಕ್ಷಣಕಾಲ ನನ್ನ ಕೈಯಲ್ಲಿ ಕೊಡುವನಾಗು. ಕೃಷ್ಣ, ತೆಗೆದುಕೋ. ಅರ್ಜುನ, ಪರಮಾತ್ಮ, ಕ್ಷಣಕಾಲ ಈ ಗದೆಯನ್ನು ಹಿಡಿದುಕೋ. ಆಗಲಿ ಪರಮಾತ್ಮ. ಈಗ ಕೇಳಿರಿ. ನಿಮ್ಮ ಸಂದೇಶವನ್ನು ಆ ದುರ್ಯೋಧನ ಸಭೆಯಲ್ಲಿ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಪರಮಾತ್ಮ? ಇನ್ಯಾರು? ಭೀಷ್ಮ, ದ್ರೋಣ, ಇನ್ನು ಮುಂತಾದವರು. ಆ ದುರ್ಯೋಧನನು ಅವರು ಸಹ. ಕೃಷ್ಣ, ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗ ಹೇಳು, ಏನು ಆ ಸಂದೇಶ? ಕುಳಿತುಕೊಳ್ಳದ ಹೊರತು ಆ ಸಂದೇಶವನ್ನು ನಾನು ಹೇಳಲಾರೆ. ಆಗಲಿ ಯಾಜ್ಞಶೈನಿ, ಪರಮಾತ್ಮ, ಹೇಳಿದಂತೆ ಮಾಡುವೆಯಾ? ನಿನ್ನ ಈ ಮಾತು ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ಬಂದಂತಹ ಹಗ್ಗವು. ಈ ಹಗ್ಗದಿಂದ ನಿನ್ನ ಪತಿಯ ಭೀಮಸೇನನ ಕೈಗಳನ್ನು ಬಂಧಿಸು. ಇದೇನು ಪರ್ಯಸ್ವಿ ಪರಮಾತ್ಮ? ಅದು ಮುಂದೆ ತಾನೇ ಗೊತ್ತಾಗುವುದು. ಬಂಧಿಸಮ್ಮ. ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಭೀಮಸೇನನ ಬಂಧಿಸಿರುವ ಹಗ್ಗದಿಂದಲೇ ನನ್ನನ್ನು ರಾಜಸಭೆಯಲ್ಲಿ ಅಂಗಾಂಗವನ್ನು ಬಂಧಿಸಲಾಯಿತು. ಯಾರ್ಯಾರು ಪರಮಾತ್ಮ? ಇನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಹೇಳಿದನು. ದುರಾಚಾರಿಯಾದ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ? ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಸೇನಾ, ಭೀಮಸೇನನು ನಿನಗೊಂದು ಸಂದೇಶವನ್ನು ಕೊಟ್ಟಿರುವನು. ಇಷ್ಟು ಮಾತ್ರವಲ್ಲ ಭೀಮ, ದುರ್ಯೋಧನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳು. ಹೇಳುವೆನು ಕೇಳು.
ನುಡಿದ ಗೌರವನು ಹಿಡಂಬಾಪತಿಯೇ ಕೇಳು. ದುಡುಕುತ ನುಡಿದ ಗೌರವನು ಹಿಡಂಬಾಪತಿಯೇ ಕೇಳು. ಕೊಡೆಗೂ ಯುದ್ಧ ಮಾಡೈವೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧ ಮಾಡೈವೆ ಕೊಡೆ ನಾನು ರಾಜ. ದುಡುಕುತ ನುಡಿದ ಗೌರವನು ಹಿಡಂಬಾಪತಿಯೇ ಕೇಳು. ಐವರಿಗೈದು ರಾಜ್ಯವ ಬಿಡೆನು ಭೀಮನಿಗೊಂದು ಊರನ್ನು ಕೊಡೆನು. ಐವರಿಗೈದು ರಾಜ್ಯವ ಕೊಡೆನು ಭೀಮನಿಗೊಂದು ಊರನ್ನು ಕೊಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ದುಡುಕುತ ನುಡಿದ ಗೌರವನು ಹಿಡಂಬಾಪತಿಯೇ ಕೇಳು. ಭೀಮಸೇನ, ನೀವು ರಾಜ್ಯವನ್ನು ಬಯಸುವುದಾದರೆ ಯುದ್ಧ ರಂಗದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ಎಂದು ಹೇಳಿದನು. ನನ್ನ ಕೈಗಳನ್ನು ಬಿಡಿಸಿ. ಯಾರು ಬಿಡಿಸುವುದಿಲ್ಲವೋ ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಪರಮಾತ್ಮ, ಬಲ ಶೂನ್ಯತೆಯ ಕುಲ ಹೇಡಿಗಳನ್ನು ತಲೆ ತಂಗುರನಿಗೆ ತಲೆಗಳನ್ನು ಎಣೆಗಳನ್ನು ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ಬಲ ಶೂನ್ಯತೆಯ ಕುಲ ಹೇಡಿಗಳನ್ನು ತಲೆ ತಂಗುರನಿಗೆ ತಲೆಗಳನ್ನು ಕೊತ್ತಿ ಎಣೆಗಳನ್ನು ದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ಕುರುದನ್ನು ಮುಟ್ಟಿದ ಸಣ್ಣ ಕೌರವರ ಕುಂದಿಗೆ ತಿಳಿವೆ. ಪಾಂಡವರ ರಸಿಯ ಕುರುದನ್ನು ಮುಟ್ಟಿದ ಸಣ್ಣ ಕೌರವರ ಕುಂದಿಗೆ ತಿಳಿವೆ. ಸಣ್ಣ ಎಲುಬುಗಳ ತೋಂದರಿಸಿ ಚಂಡಿಗ ಔತಣವ ಮಾಡಿಸುವೆ. ಸಣ್ಣ ಎಲುಬುಗಳ ತೋಂದರಿಸಿ ಚಂಡಿಗ ಔತಣವ ಮಾಡಿಸುವೆ. ಶೂನ್ಯತೆಯ ಕುಲ ಹೇಡಿಗಳನ್ನು ಸಲ ತಂತ್ರಗಳನ್ನು ಭಕ್ತಿಯನ್ನು ಗಳನ್ನು ಕಲಿ ರಣದಾಹರಿಸಿಕೊಳ್ಳುವೆ. ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರವಾದ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಆ ಕೌರವರ ತಂದ ಸಹೋದರರನ್ನು ಸಮೂಲವನ್ನು ನಾಶ ಮಾಡಿ ಆ ದೃಢ ದುಶ್ಯಾಸನ ಕತ್ತಲನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಗುಡಿಯನ್ನು ಕಟ್ಟಿಸಿ, ಅದು ಅಲ್ಲದೆ ಆ ತಪ್ಪಿದ ದುರ್ಯೋಧನ ತಲೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿಂದ ಪುಡಿ ಪುಡಿ ಕೈಯದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನನ್ನ ಪಾದವೇ ಸಾಕ್ಷಿ. ಆಗಬಹುದು, ನಡೆಯುವುದಾಗಿ. ಮಾರುಡಂ ಪ್ರಚಂಡಂ ಕಶ್ಯಪಾಶಂ ಶ್ವೇತ ಪದ್ಮಾದಳಂ ದೇವಂ ತನ್ನಂ ಸೂರ್ಯ ಪ್ರಣವಾ ಪ್ರಣಮಾ ಹರಿಯಲಾರನ ಘೋರ ಸಂದೇಹದಾತ್ರಿಯ ಮುಳುಗಿದೆ. ಹರಿಯಲಾರದ ಘೋರ ಸಂದೇಹದಾತ್ರಿಯ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಹೇ ಭಾಸ್ಕರ, ಮನದಿ ಮೂಡಿದ
ಬಾಂಧವರೆಂಬ ಪಾಸದಿ ಸಿಲುಕಿ ನೊಂದೆನು ಶಾಪದೆ ಸಿಲುಕಿ ನೊಂದನು ಎಂದು ಶಾಪದು ನೀಗಿಸೋ ಸಲಯ ಗೈಯಲೆ ನೀಗಿಸೋ ಸಲಯ ಗೈಯಲೆ ಶಾಂತಿ ನೀಡೋ ಶ್ಯಾಮಲಾಂಗನೆ ಶಾಂತಿ ನೀಡೋ ಶ್ಯಾಮಲಾಂಗನೆ ಹರಿಯಲಾರದ ಬೇಗದಾಗಿಯ ನಮೋ ನಮೋ ಸೂರ್ಯಾಯ ನಮಃ ಭಾಸ್ಕರ ಭಾಸ್ಕರ ಕುಮಾರ ಕರ್ಣ, ಯಾರು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ್ದ ನೀನು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವರ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯು ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಮಾ ಕುಂತಿ, ಅರ್ಜುನನ ತಾಯಿ ಕುಂತಿ, ನನ್ನ ಹೆತ್ತ ತಾಯಿ ಕುಂತಿ. ಅಮ್ಮ, ಇದೋ ನಿನ್ನ ಪಾದಗಳಿಗೆ ನಮಸ್ಕರಿಸುವೇನಮ್ಮ. ಕೀರ್ತಿಶೀಲನಾಗು ಕುಮಾರ, ಹೇಳು ಕಂದ. ಎಂಥ ಕೀರ್ತಿ ಅಮ್ಮ ನನ್ನದು. ಅಮ್ಮ ಅಮ್ಮ, ಬಹುದಿನದ ಬಯಕೆಲೆ ಫಲಿಸಿತಮ್ಮ. ಬಯಸಿದ ದರ್ಶನವೋ ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರ್ಶನವೋ ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಕರುಣೆಯ ತೋರದೆ ಕುವರನ ಬಾರೆ. ಕರುಣೆಯ ತೋರದೆ ಕುವರನ ಬಾರೆ. ಎಂದಿಗೆ ಅಮ್ಮ, ಎಂದಿಗೆ ಗುಣವಾ ಸೇರಿಸಲೆ ಜಲಿಸಿದ ಮರುಕ್ಷಣಲ್ಲೇ. ಅಮ್ಮ ಅಮ್ಮ, ಅಮ್ಮ, ಜಲಿಸಿದ ಮರುಕ್ಷಣವೇ ಜಲಗೆ ಸಬೇಕಂತೆ. ಅಮ್ಮ ತಾಯಿ, ಜಲಿಸಿದ ಮರುಕ್ಷಣವೇ ಜಲಗೆ ಸಬೇ
ಮಗನೆಂಬ ಮಮಕಾರ ಬೇಕಿಲ್ಲದ ಮಗನೆಂಬ ಮಮಕಾರ ಬೇಕಿಲ್ಲದ ಅಮ್ಮ ಅಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಅಮ್ಮ ಜನನಿ ಅಮ್ಮ ಹುಟ್ಟಿದಾಗಲೇ ನನ್ನನ್ನು ಗಂಗಾನದಿಯಲ್ಲಿ ತೇಲಿಬಿಡಲು ನಾನು ನಿನಗೆ ಮಾಡಿದ್ದ ಅಪರಾಧವಾದರೆ ಏನು ತಾಯಿ? ಅಯ್ಯೋ, ಈ ಪಾಪಿಯಾದ ನನ್ನ ದೇಹವನ್ನು ಅಲ್ಲಿರುವ ಜಲಚರಾದಿಗಳು ಸಹ ತಿನ್ನದೆ ಬಿಟ್ಟುಬಿಟ್ಟವಲ್ಲ ಅಮ್ಮ. ಕಾಡಿನಲ್ಲಿ ವಾಸಿಸಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟು ಪ್ರೀತಿ ಮಮತೆಯಿಂದ ಸಾಕಿ ಸಲುಗುವವು. ಈಗಿರುವಾಗ ನನ್ನನ್ನು ಸೂತ ನೀಚ ವೀನ ಕುಲದವನೆಂದು ಎಲ್ಲರೂ ಈ ಆಡಿಸಿದಾಗ ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಉದಾಸೀನವಾದ ಜೀವ
ಹೀಯಾಳಿಸಿದ್ರು. ಅದಕ್ಕೆಲ್ಲವೋ ಪಾಪಿಯಾದ ನಾನೇ ಕಾರಣನು ಕುಮಾರ. ಈ ಅಮ್ಮ. ಭಾಗ್ಯವನ್ನು ಒಂದೇ ಒಂದು ಸಾರಿ ಮನ್ನಿಸು ಮಗನೇ, ಮನ್ನಿಸು ಕುಮಾರ. ಅಮ್ಮ, ಈಗೆಲ್ಲ ಮಾತನಾಡಬಾರದು ತಾಯಿ. ನೀನು ಬಾಲಕನಾದ ನನಗೆ ಸಹಿಸ್ಕರವಲ್ಲ ತಾಯಿ. ನಾನು ಅದ ಭಾಗ್ಯನು. ನನ್ನ ಕರ್ಮಕ್ಕೆ ನೀನು ಏನು ದಾನ ಮಾಡುವೆ ತಾಯಿ? ಏನು ಮಾಡುವೆ? ವೀರ ಮಾತೆಯಾದ ನೀನು ನೀನೇ ನನಗಿದ್ದ ಬೋಧೆಯನ್ನು ಬೋಧಿಸು ತಾಯಿ. ಅಮ್ಮ, ಕುಮಾರ, ಆ ಪಾಂಡವರಲ್ಲ ನನ್ನ ಸುಕೃತ್ಯ ಶಾಲೆಗಳು. ನಿನ್ನ ಪಾದ ಸೇವೆ ಮಾಡಿದ್ದ ಆ ಪಾಂಡವರಲ್ಲ ಸುಕೃತ್ಯ ಶಾಲೆಗಳು. ಅಂತ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರ್ಬೋದು ತಾಯಿ? ಎಲ್ಲಿಂದ ಬರ್ಬೋದು? ಈಗಲಾದರೂ ನನ್ನ ಮಾತನ್ನು ಕೇಳು ಕುಮಾರ. ಅಮ್ಮ, ಆ ಪಾಂಡವರಲ್ಲಿ ದ್ವೇಷವನ್ನು ಬಿಡು. ಅವರ ವೈರಿಗಳಾದ ಕೌರವರೊಡನೆ ಸೇರಿ ಪಾಂಡವರಿಗೆ ಕೇಡನ್ನು ಹಾರೈಸಬೇಡ ಕುಮಾರ. ಪಾಂಡವರಿಗೆ ಕೇಡನ್ನು ಹಾರೈಸಬೇಡ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು. ಸಂತೋಷದಿಂದ ನಡೆಸಿಕೊಳ್ಳುವೆನು ತಾಯಿ. ಕುಮಾರ, ಅಮ್ಮ, ನಾನು ಜೀವಿಸಿರುವ ತನಕ ಆ ಸ್ವಾಮಿ ದ್ರೋಹಿ ಮಾತ್ರ ಆಗಲಾರೆ ತಾಯಿ, ಆಗಲಾರೆ. ಹಾಗೆನ್ನ ಬೇಡ ಮಗನೇ. ನಿನ್ನ ಎತ್ತ ತಾಯಿಯಾದ ನಾನೇ ನಿನ್ನ ಬಳಿ ಬಂದು ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸು ಕುಮಾರ, ಪಾಂಡವರನ್ನು ಉಳಿಸು ಕರ್ಣ. ಅಮ್ಮ, ವೀರ ಮಾತೆಯಾದ ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಸಹಿಸ್ಕರವಲ್ಲ. ಅಮ್ಮ, ಯಾರನ್ನು ಬೇಕಾದರೆ ಉಳಿಸುವೆನು. ಆ ನನ್ನ ಪರಮ ವೈರಿ ಎಂದೆನಿಸಿದ ಆ ಅರ್ಜುನನ ತಾಯಿ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನು ಏನು ಬಲ್ಲೆ ತಾಯಿ? ಈ ಪ್ರಪಂಚದಲ್ಲಿ ನನ್ನನ್ನು ದೂಡಿಸಿ ಬಿಟ್ಟಾಗ ಅಂಗರಾಜಕ್ಕೆ ಕುಲಾವಿನನ್ನು ಉದ್ಧಾರ ಮಾಡಿ ಅಂಗರಾಜಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದಂತೆ ಹೃದಯ ಸಕನಂತೆ ನನ್ನನ್ನೇ ನಂಬಿವಿದ್ದ ಉಳಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಕ ಆಗಬೇಕಾಗಿರುವಾಗ, ಅಮ್ಮ, ಇಂಥ ಸಂದರ್ಭವನ್ನು ಕಲ್ಪಿಸಿಕೊಂಡು ಇಂಥ ಬೋಧನೆಯನ್ನು ಬೋಧಿಸು ತಾಯಿ. ನಿಶ್ಚಯ ಕುಮಾರ. ಪಾಂಡವರು ನಿನ್ನ ಬೆನ್ನಿನಲ್ಲಿ ಬಿದ್ದ ಸಹೋದರಲ್ಲವೇ? ನೀವಾರು ಜನ ವೀರಪುತ್ರರು ಸೇರಿ ಸುಖದಿಂದ ರಾಜ್ಯಭಾರ ಮಾಡುವುದನ್ನು ನಿನ್ನ ಎತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬೇಡವೇ ಮಗನೇ? ಅಮ್ಮ, ಇದುವರೆಗೂ ಆ ಸೋದರರ ಭಾವವೇ ನನ್ನಲ್ಲಿರುವಲ್ಲ. ಇದು ನನ್ನ ತಪ್ಪೇ ತಾಯಿ. ಎಳೆತನದಲ್ಲಿ ನೀರುಣಿಸಿ ಬೆಳೆಸಿದ ಸೊಸೆಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವವು ಪುನಃ ಚಿಗುರುವುದೇನಮ್ಮ? ಮಮ್ಮ ಪ್ರಾಣಾಯ ಪಾಂಡ ಎಂದು ಆ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು ತಾಯಿ? ನಿನ್ನ ಚಿಂತನೆಯನ್ನು ಬಿಡು ತಾಯಿ. ನಿಶ್ಚಯ ಕುಮಾರ. ಆ ದುರ್ಯೋಧನೊಡನೆ ನೀನು ಸೇರಿ ಪಾಂಡವರಿಗೆ ಕೇಡನ್ನು ಹಾರೈಸುತ್ತಿರುವಾಗ ನಾನು ಭಯಪಡದೆ ಹೇಗಿರಲಿ ಕುಮಾರ? ಹೋಗಲಿ ಬಿಡು ಮಗನೇ, ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಕುಮಾರ, ಅಮ್ಮ, ಈ ಕರ್ಣನು ನಿನ್ನೊಂದು ಮಾತನ್ನು ನಡೆಸಿಕೊಡಲಾರದ ಕಡುಪ. ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷರ ತನಕ ಹೋರಾಡಿ ನನ್ನ ಸ್ವಾಮಿಗಾಗೆ ಮುಡಿವೆನು. ಉಳಿದಿತ್ತು ದೈವೇಚ್ಛೆ. ಹೋಗಲಿ ಬಿಡು ಮಗನೇ, ನಾನಿನ್ನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ಕುಮಾರ? ಅಮ್ಮ, ಏನು ಕೇಳು ತಾಯಿ. ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಈ ಕಡು ಪಾಪಿ ಎಂದು ಭಾವಿಸಿದೆಯಾ ತಾಯಿ? ಸಂಶಯವಿಲ್ಲದೆ ಕೇಳು, ಸಂತೋಷದಿಂದ ನಡೆಸಿಕೊಳ್ಳುವೆನು ತಾಯಿ. ಕುಮಾರ, ನಾಳೆ ನಡೆಯುತ್ತಿರುವ ಯುದ್ಧ ರಂಗದಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕಿದ್ರೆ ಪಾಂಡವರನ್ನು ಕೊಲ್ಲಬೇಡ ಮಗನೇ, ಪಾಂಡವರನ್ನು ಉಳಿಸಿಕೊಳ್ಳ. ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡನಲ್ಲೇ. ಕಟ್ಟ ಕಡೆಯೋಳ್ ಧರ್ಮದಾಟಿಯನ್ನು ಕಾಲಿಡನಲ್ಲೇ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಅಮ್ಮ, ಸಂದೇಹವ ಬಿಡು ಕರ್ಣದ
ಬಿಡುಹಮ್ಮ. ಈ ಭೂಮಿಯ ಬಾಯಿರಲಿ ಬರದಿರಲೇ ತಾಬಡಿಯಲಿ ಇಟ್ಟಾಣೆ ತಪ್ಪೆ ನಮ್ಮ ನಿನ್ನಾಣೆ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ. ಅಮ್ಮ, ನಿನ್ನ ಗರ್ಭದಲ್ಲಿ ಜನಿಸಿದ ನಾನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸ್ತೀಯ. ಸಂಶಯವಿಲ್ಲದೆ ಕೇಳು, ಸಂತೋಷದಿಂದ ನಡೆಸಿಕೊಳ್ಳುವೆನು ತಾಯಿ. ಕುಮಾರ್, ನಾಳೆ ನಡೆಯಲಿರುವ ಯುದ್ಧರಂಗದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ ಪಾಂಡವರನ್ನು ಕೊಲ್ಲಬೇಡ ಮಗನೇ, ಪಾಂಡವರನ್ನು ಉಳಿಸು. ಅಮ್ಮ, ಯಾರನ್ನು ಬೇಕಾದರೆ ಉಳಿಸುವೆನು. ಆ ನನ್ನ ಪರಮ ವೈರಿ ಆ ಅರ್ಜುನನು ಮಾತ್ರ ಉಳಿಸಲಾರೆ. ಏನಂದೆ ಕರ್ಣ? ಅರ್ಜುನನ ಮೇಲೆ ನಿನಗೇಕೆ ಇಷ್ಟೊಂದು ದ್ವೇಷ ಕುಮಾರ? ಕಂದ, ಆದರೆ ಹೆತ್ತ ಹೊಟ್ಟೆ ಅದೇ ಸಂತೋಷ ಕುಮಾರ. ನೀನು ಯುದ್ಧದಲ್ಲಿ ಪರಾನ್ಮುಖನಾಗ ಮಗನೇ. ಅಮ್ಮ, ನಾನು ಪರಾನ್ಮುಖನಾಗಲಾರೆ ತಾಯಿ. ಹೋಗಲಿ, ನನ್ನದೊಂದು ಮಾತನ್ನಾದರೂ ನಡೆಸಿಕೊಡು ಕುಮಾರ. ತೊಟ್ಟ ಬಾಣವನ್ನು ಮಾತ್ರ ಮತ್ತೊಮ್ಮೆ ತೊಡಬೇಡ ಕುಮಾರ. ಹಾ ಅಮ್ಮ, ಕುಮಾರ ತಾಯಿ ಸಿಂಹೋದನ, ನೀಗಳೇನೋ ಸಂಪೂರ್ಣವಾಗಿ ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಅಯ್ಯೋ, ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿ ಪುನಃ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಅಯ್ಯೋ, ಆಗಲಿ. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು, ಮಾಡಲಿ. ತನಕ ಹೋರಾಡಿ ನನ್ನ ಸ್ವಾಮಿಗೆ ಹಾಗೆ ಮಡಿವೆನು. ಕೊಡುವೆಂತೋ ದೈವೇಚ್ಛೆ. ಅದೇನು ಹೇಳ್ಕಂದ? ಆಲಿಸಿ ಕೇಳಮ್ಮ ಪ್ರಜಾವೇ, ಆಲಿಸಿ ಧರ್ಮ ಮೀರಿ ಬಾಳ್ವೆನೆಂದು ಮಾತೆ, ಬಾಳ್ವೆನೆಂದು ಮಾತೆ, ಬಾಳ್ವೆನೆಂದು ಮಾತೆ, ಬಾಳ್ವೆನೆಂದು ಮಾತೆ, ಬಾಳ್ವೆನೆಂದು ಮಾತೆ. ಈದಾರು ಆಲಿಸಿ ಮಹೇಂದ್ರ ಜಾತೆ, ಆಲಿಸಿ ಮರಣ ಹೊಂದಿದ್ದಾರೆ. ರಂಗ
ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ತಿಳಿಸಬೇಡ ತಾಯಿ. ಅಯ್ಯೋ ದೈವವೇ, ದೈವ ವಸತ್ತು, ನಾನೇನಾದರೂ ಈ ಯುದ್ಧದಲ್ಲಿ ಮರಣ ಹೊಂದಿದರೆ ಕುಮಾರ, ನಿನ್ನ ಸತ್ಯಸಂಧನಾದ ಆ ಧರ್ಮರಾಜನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದೇನನ್ನು ನಡೆಸಿಕೊಡ್ಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಇಂತಹ ಸಂಕಟ ನಾಶಗಳಿಂದ ಈ ಪ್ರಪಂಚದಲ್ಲಿ ಈ ಸಾಮ್ರಾಜ್ಯ ಉಳಿಯುವುದಾದ್ರೆ ಇಂತಹ ಸಾಮ್ರಾಜ್ಯವೇ ಉಳಿಯದೆ ಹೋಗಲಿ, ಇಂತಹ ಸಾಮ್ರಾಜ್ಯವೇ ಉಳಿಯದೆ ಹೋಗಲಿ, ಇಂತಹ ಸಾಮ್ರಾಜ್ಯವೇ ಓಹೋ, ದೈವ ಬಲ ಇಲ್ಲದ ಮನುಷ್ಯರು ಬದುಕಿದ್ದು ಪ್ರಯೋಜನವಿಲ್ಲ. ಹೇ ವಿಧಿ, ನಿನ್ನ ಲೀಲೆ ಎಷ್ಟು ಅಗಣ್ಯವಿದ್ದಾಯ್ತಾಯ್ತು. ಅರಿತವರಾರೋ ವಿಧಿ ನಿನ್ನ ಮಾಡಿ ಬಲ್ಲವರ